ನಮಸ್ಕಾರ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. FDA, SDA ಮತ್ತು ಗ್ರೂಪ್ ಸಿ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಸಮಾನಾರ್ಥಕ ಪದಗಳನ್ನು ನೋಡೋಣ. ಮೊದಲನೇದಾಗಿ ಬದನಿಕೆ ಅಥವಾ ಬಂದಳಿಕೆ, ಇದೊಂದು ಪರಾವಲಂಬಿ ಸಸ್ಯ. ಎರಡನೇದು ಚಪರಾಸಿ. ಚಪರಾಸಿ ಅಂದರೆ ಸೇವಕ, ಜವಾನ. 3 ಹಳವಂಡ. ಹಳವಂಡ ಅಂದರೆ ಹಂಬಲ. ಹಂಬಲ ಅಂದರೆ ಏನನ್ನಾದರೂ ಪಡೆಯುವ ಆಸೆ. ಇನ್ನೊಂದು ಕಳವಳ. ನೆಕ್ಸ್ಟ್ ಮೂಲೋತ್ಪಾಟನೆ. ಮೂಲೋತ್ಪಾಟನೆ ಅಂದರೆ ಬೇರು ಸಹಿತ ಕೀಳು ಅಂದರೆ ನಿರ್ನಾಮ ಮಾಡುವುದು. ಇದನ್ನು ಈ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ನೆಕ್ಸ್ಟ್ ವಿಪಿನ. ವಿಪಿನ ಅಂದರೆ ಕಾಡು, ಕಾಂತಾರ. ಇದನ್ನು ಸಹ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ನೆಕ್ಸ್ಟ್ ನಖ. ನಖ ಅಂದರೆ ಉಗುರು. ಉತ್ಕರ್ಷ. ಉತ್ಕರ್ಷ ಅಂದರೆ ಏಳಿಗೆ ಅಥವಾ ಅಭಿವೃದ್ಧಿ. ದಾವಾನಲ. ದಾವಾನಲ ಅಂದರೆ ಕಾಡ್ಗಿಚ್ಚು. ದಾವಾನಲ, ಇದನ್ನು ದಾವ ಪ್ಲಸ್ ಅನಲ ಅಂತೇಳಿ ಬಿಡಿಸಿ ಬರಿಬೋದು. ಅನಲ ಅಂದರೆ ಬೆಂಕಿ. ಪಾರ್ವ. ಪಾರ್ವ ಅಂದರೆ ಬ್ರಾಹ್ಮಣ. ವಿಪ್ರ. ವಿಪ್ರ ಅಂದರೆ ಬ್ರಾಹ್ಮಣ. ನಾಪಿತ. ನಾಪಿತ ಅಂದರೆ ಕ್ಷೌರಿಕ, ದಿವಾಕೀರ್ತಿ. ಶಾರ್ದೂಲ. ಶಾರ್ದೂಲ ಅಂದರೆ ಹುಲಿ, ದ್ವೀಪಿ, ತರಕ್ಷು. ಆಮೇಲೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಪುಂಡರಿಕ. ಪುಂಡರಿಕ ಅಂದರೂ ಸಹ ಹುಲಿ. ಕರ. ಕರ ಅಂದರೆ ಕೈ ಅಂತ ಒಂದು ಅರ್ಥ ಕೊಡುತ್ತೆ. ಕಿರಣ ಇದೊಂದು ಅರ್ಥ. ನೆಕ್ಸ್ಟ್ ತೆರಿಗೆ, ಇದು ನಾನಾರ್ಥಕ್ಕೆ ಉದಾಹರಣೆ. ಕರ ಅನ್ನೋದು ನಾನಾರ್ಥಗಳನ್ನು ಕೊಡುತ್ತೆ. ಒಂದು ಕೈ, ಒಂದು ಕಿರಣ, ಇನ್ನೊಂದು ತೆರಿಗೆ. ಗಳಿಗೆ. ಗಳಿಗೆ ಅಂದರೆ 24 ನಿಮಿಷಗಳ ಅವಧಿಗೆ ಗಳಿಗೆ ಅಂತ ಕರಿತೀವಿ. ಪ್ರವರ. ಪ್ರವರ ಅಂದರೆ ಪೀಳಿಗೆಯ ವಿವರಣೆ. ಮೋರಿ. ಮೋರಿ ಅಂದರೆ ವಾಲಗ, ವಾದ್ಯ, ಇನ್ನೊಂದರ್ಥ ಚರಂಡಿ. ನೆಕ್ಸ್ಟ್ ಶಾಡ್ವಲ. ಶಾಡ್ವಲ ಅಂದರೆ ಹಸಿರಾದ, ಅಂದರೆ ಹಸಿರು ಹುಲ್ಲುಗಾವಲು ಅಂತ ಕರಿತೀವಲ್ಲ, ಆ ಥರ ಹಸಿರಾಗಿರ್ತಕ್ಕಂಥದ್ದಕ್ಕೆ ಶಾಡ್ವಲ ಅಂತ ಕರಿತೀವಿ. ನೆಕ್ಸ್ಟ್ ಕಕ್ಷ. ಕಕ್ಷ ಅಂದರೆ ಕಂಕುಳ. ಪಾಷಾಣ. ಪಾಷಾಣ ಅಂದರೆ ಕಲ್ಲು, ವಿಷ. ಇದನ್ನು ಸಹ ಇಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಪಾಮರ. ಪಾಮರ ಅಂದರೆ ದಡ್ಡ, ಮುಗ್ಧ. ನೆಕ್ಸ್ಟ್ ಬೆಸಗೊಳ್. ಬೆಸಗೊಳ್ ಅಂದರೆ ಕೇಳು, ವಿಚಾರಿಸು. ನೆಕ್ಸ್ಟ್ ಯೋಜನ. ಯೋಜನ ಅಂದರೆ 2 ಗಾವುದ ಅಥವಾ 12 ಮೈಲು. ನಗ. ನಗ ಅಂದರೆ ಮರ, ಒಡವೆ, ಬೆಟ್ಟ. ಹಿಂದಿನ ವಿಡಿಯೋದಲ್ಲಿ ನಗಾಗ್ರ ಅಂತ ಹೇಳಿದ್ದೆ. ನಗಾಗ್ರ ಅಂದರೆ ಮರದ ತುದಿ ಅಂತ ಹೇಳಿದ್ದೆ. ಇಲ್ಲಿ ನಗ ಅಂದರೆ ಮರ, ಬೆಟ್ಟ, ಒಡವೆ. ಬೆಪ್ಪಕ್ಕಡಿ. ಬೆಪ್ಪಕ್ಕಡಿ ಅಂದರೆ ತಿಳಿಗೇಡಿ, ದಡ್ಡ. ಗಿಟ್ಟು. ಗಿಟ್ಟು ಅಂದರೆ ಗಳಿಸು, ಪಡೆ. ಗಿಟ್ಟಿಸಿಕೊಳ್ಳುವುದು ಅಂತಾರಲ್ಲ, ಅದು ಗಿಟ್ಟು ಅಂದರೆ ಗಳಿಸು, ಪಡೆ. ಮೆಳೆ. ಮೆಳೆ ಅಂದರೆ ಪೊದೆ. ನೆಕ್ಸ್ಟ್ ಮರಡಿ. ಮರಡಿ ಅಂದರೆ ಗುಡ್ಡ. ಹತ್ಯರ. ಹತ್ಯರ ಅಂದರೆ ಆಯುಧ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕೈದು ಅಂದರೆ ಆಯುಧ, ಪರಿಘ ಅಂದರೆ ಆಯುಧ. ಸೊಲಗಿ. ಸೊಲಗಿ ಇದೊಂದು ಅಳತೆ ಮಾಡ್ತಕ್ಕಂಥ ಒಂದು ಸಾಧನ. ದ್ರಾವೆ. ದ್ರಾವೆ ಅಂದರೆ ನಿಷ್ಪ್ರಯೋಜಕ, ಮೂರ್ಖ, ಕೆಲಸಕ್ಕೆ ಬಾರದವ. ಇವು ಇಷ್ಟು ಇಂದಿನ ಪದಗಳು. ಮತ್ತಷ್ಟು ಪದಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ.